ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನನ್ನ ಒಂದು ಮೆಸೇಜಸ್ಸು ಇನ್ಸ್ಟಾಗ್ರಾಮಲ್ಲಿ ತುಂಬ ಫ್ಲಡೆಡ್ ಆಗಿರೋದು ಯಾವುದರಿಂದ ಅಂತಂದರೆ, ಅದಿತಿಗೆ ಅವಿಷ್ಕಂಗೆ ಯಾವುದು ಪೇಸ್ಟ್ನ ಯೂಸ್ ಮಾಡ್ತೀರಾ, ಅವಿಷ್ಕಂಗೆ ಬ್ರಷಿಂಗ್ನ ಶುರು ಮಾಡಿದ್ರಾ, ಈ ರೀತಿ ಅವಿಷ್ಕಂಗೆ ಫೈನಲಿ ನಾನು ಬ್ರಷಿಂಗ್ನ ಶುರು ಮಾಡಿದ್ದೀನಿ. ಫ್ರಮ್ ಪಾಸ್ಟ್ 15 ಡೇಸಿಂದ ಶುರು ಮಾಡಿರೋದು. ಪೇಸ್ಟ್ನ ಬಳಸಿದ್ದೀನ ಅಂತಂದರೆ ಇಲ್ಲ, ಅದಿತಿಗೆ ಮಾತ್ರ ನಾನು ಈ ಕಿಡೋಡೆಂಟ್ ಪೇಸ್ಟ್ನ ಬಳಸೋದು. ಯಾವ ಪೇಸ್ಟ್ ಬೆಸ್ಟು ಮಕ್ಕಳಿಗೆ ಆ್ಯಂಡ್ ಮಾರ್ಕೆಟಲ್ಲಿ ಯಾವ್ಯಾವುದು ಒಳ್ಳೆ ಬ್ರ್ಯಾಂಡು ಪೇಸ್ಟ್ಗಳಿದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅವಿಷ್ಕಂಗೆ ಇವಾಗ 5 ಇದೆ ಇವಾಗ ಸದ್ಯಕ್ಕೆ. 4 ಚೆನ್ನಾಗಿ ಎರಪ್ಟ್ ಆಗಿದೆ, ಇನ್ನೊಂದು ಇವಾಗ ಆಗ್ತಾಯಿದೆ. ಸೊ ಟೋಟಲ್ 5 ಆಲ್ರೆಡಿ ಬ್ರಷಿಂಗ್ನ ಶುರು ಮಾಡಿದ್ದೀನಿ. ಅವಿಷ್ಕಂಗೆ ನಾನು ಪೇಸ್ಟನ್ನ ಬಳಸಲ್ಲ, ಯಾಕಂತಂದರೆ ಇನಿಷಿಯಲಿನೇ ನೀವು ಪೇಸ್ಟ್ನ ಕೊಟ್ಬಿಟ್ರೆ ಮಕ್ಕಳಿಗೆ ಪೇಸ್ಟ್ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ ಹೊರತು ಬ್ರಷಿಂಗ್ ಮೇಲೆ ಕಾನ್ಸೆಪ್ಟ್ ಗೊತ್ತಾಗಲ್ಲ. ಸೊ ಅದಿತಿಗೆ ಪ್ರತಿದಿನ ಬ್ರಷ್ ಮಾಡುವಾಗ ಅಂದರೆ ಅವರು ಇನಿಷಿಯಲಿ ಮಾಡ್ತಾರೆ, ಅದಾದಮೇಲೆ ನಾನು ಒಂದು ಸಲ ಫೈನಲ್ ಒಂದು ಚೆಕ್ ಮಾಡ್ತೀನಿ. ಅದೇ ರೀತಿ ಅವಿಷ್ಕಂಗೂ ಅಷ್ಟೇ ಬ್ರಷ್ನ ಕೊಟ್ಬಿಟ್ರೆ ಅವರು ಬಾಯಲ್ಲೆಲ್ಲ ಹಾಕಿ ಕ್ಲೀನಾಗಿ ಇದು ಮಾಡ್ತಾರೆ. ಈ ರೀತಿ ನಡೀತಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ನಿಮಗೆ ಒಂದು ಡೀಟೇಲ್ ಸಿಗುತ್ತೆ. ಆ್ಯಂಡ್ ಇವತ್ತೊಂದು ಬ್ರ್ಯಾಂಡ್ ಕೊಲಾಬ್ರೇಷನ್ ಇತ್ತು, ಅಂದರೆ ಅದು ಒಂದು ಶ್ಯಾಂಪೂ ಮತ್ತು ಕಂಡೀಷ್ನರ್ನ ಕಳಿಸ್ಕೊಟ್ಟಿದ್ರು, ಅದ್ರ ಬಗ್ಗೆ ವೀಡಿಯೋ ಮಾಡಬೇಕಾಗಿತ್ತು. ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಎಲ್ಲ ಮಾಡಿಕೊಂಡು ಇವತ್ತಿನ ಮಾರ್ನಿಂಗ್ ಸ್ವಲ್ಪ ಒಂಥರ ಹೆಕ್ಟಿಕ್ ಆ್ಯಂಡ್ ಬ್ಯುಸಿ ಮಾರ್ನಿಂಗ್, ಕಂಪ್ಲೀಟ್ಲಿ ಒಂಥರ ಸ್ಕೆಡ್ಯೂಲ್ಡ್ ಮಾರ್ನಿಂಗ್ ಆಗಿಬಿಟ್ಟಿತ್ತು. ಎಲ್ಲನೂ ಏನೇನು ಮಾಡಬೇಕು, ಯಾವ್ಯಾವಾಗ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಈ ಕಂಡೀಷ್ನರ್ ಆ್ಯಂಡ್ ವೆರಿ ರೀಸೆಂಟಾಗಿ ನಾನು ರೀಲ್ ಅಪ್ಲೋಡ್ ಮಾಡ್ತೀನಿ, ನೀವು ಅಲ್ಲಿ ಲಿಂಕ್ ತೊಗೊಳ್ಬೋದು. ಈ ಔಟ್ಫಿಟ್ ಆದಿತಿ ಅವಿಷ್ಕಾ ಸ್ಟೈಲ್ ಪೇಜಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿರೋ ಹೊಸ ಔಟ್ಫಿಟ್. ಫ್ಲೆಕ್ಸ್ ಕಾಟನ್ ಬರುತ್ತೆ, ತುಂಬ ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟ್ ಆ್ಯಂಡ್ ಕಂಫರ್ಟಬಲ್ ವೇರ್. ಇವತ್ತು ಇದನ್ನು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡೆ. ಇವತ್ತು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ ತೋರಿಸ್ತೀನಿ. ತುಂಬ ಜನ ಮೆಸೇಜ್ ಮಾಡ್ತೀರಾ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೇಳಿ ಅಂತ. ತುಂಬ ಸಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಒಂದು 3-4 ವೀಡಿಯೋಸ್ ನನ್ನ ಸ್ಕಿನ್ ಕೇರ್ ಬಗ್ಗೆನೇ ಇದೆ. ಈಗ ಸದ್ಯಕ್ಕೆ ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಒಂದು ಡರ್ಮೋಡಾಕ್ಟೀನ್ ಇದೆ ಸೀರಮ್, ಅದನ್ನು ನೈಟ್ ಟೈಮ್ ಬಳಸ್ತೀನಿ. ಬೆಳಗ್ಗೆ ಹೊತ್ತು ನನಗೆ ತುಂಬ ನಾನು ಮಾಡೋದು ಈ ಬಯೋಟಿಕ್ ಟೋನರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನನ್ನ ಹೊಸ ಒಂದು ಸ್ಟೋರೇಜ್ ಬಾಕ್ಸ್, ನಂದು ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೆ ಇದನ್ನು ನಾನು ತರಿಸ್ಕೊಂಡಿದ್ದು. ಇದ್ರ ಲಿಂಕ್ ಕೊಟ್ಟಿರ್ತೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾವುದೋ ಒಂದು ರೀಲ್ ರೀಸೆಂಟಾಗಿ ನೋಡಿದೆ, ಡಿಮಾರ್ಟಲ್ಲಿ ಸಿಗೋದೆಲ್ಲ ತುಂಬ ಕಡಿಮೆ, ಅಮೆಝಾನಲ್ಲಿ ಸಿಗೋದೆಲ್ಲ ಕಾಸ್ಟ್ಲಿ ಅಂತ. ಬಟ್ ನಾನು ಇದನ್ನು ಅಮೆಝಾನಿಂದನೇ ತರಿಸ್ಕೊಂಡಿದ್ದು. ಡಿಮಾರ್ಟಲ್ಲಿ ನಾನು ಹೋದಾಗ ಇದೇ ಥರ ಇದೆ ಅಲ್ವಾ, ನಾನು ಜಾಸ್ತಿ ಕೊಟ್ಟನ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ದಕ್ಕೆ ಕ್ವಾಲಿಟಿ ವಾಸ್ ರಿಯಲಿ ನಾಟ್ ಮ್ಯಾಚಿಂಗ್. ತುಂಬ ಒಂಥರ ಅಷ್ಟು ಫ್ಲೆಕ್ಸಿಬಲ್ ಆಗಿಲ್ಲ, ಅಬ್ಳುತ್ತಿತ್ತು ಅಂತ. ನಿಂಗೆ ಪ್ರೆಸ್ ಮಾಡಿದ ತಕ್ಷಣ ಒಳಗಡೆ ಬರ್ತಿತ್ತು. ಬಟ್ ಇದು ನಾನು ತರಿಸ್ಕೊಂಡಿದ್ದೀನಲ್ಲ ಅಮೆಝಾನಿಂದ, ತುಂಬ ಚೆನ್ನಾಗಿದೆ. ಫಸ್ಟ್ ನಾನು ಈ ಬಯೋಟಿಕ್ ಟೋನರ್ನ ಅಪ್ಲೈ ಮಾಡಿಬಿಡ್ತೀನಿ. ಅದು ಪೋಸ್ನ ಟೈಟ್ನಿಂಗ್ ಮಾಡುತ್ತೆ ಆ್ಯಂಡ್ ಯಾವುದೇ ರೀತಿ ಮಾರ್ಕ್ಸ್ ಎಲ್ಲ ಬರಲ್ಲ. ಆ್ಯಂಡ್ ಇನ್ನೊಂದು ತೋರಿಸಿದ್ನಲ್ಲ ಅದು ಬಂದುಬಿಟ್ಟು ಮಾರ್ನಿಂಗ್ ನೆಕ್ಟರ್, ಅದನ್ನೆಲ್ಲ ನಾನು ಇವಾಗ ಯಾವುದೂ ಬಳಸಲ್ಲ. ಆ್ಯಂಡ್ ಈ ಕಡೆ ಎರಡಿರೋದು ನೈಟ್ ಟೈಮಿಗೆ ಬಳಸೋದು. ಇವಾಗ ನಾನು ಮಾಯ್ಶ್ಚರೈಸರ್ಗೆ ಸಬಾಮೇಡ ಹಾಕ್ತಿದ್ದೀನಿ. ಸಬಾಮೇಡನ್ನ ನನಗೆ ಬಿಡೋದಕ್ಕೆ ಆಗಲ್ಲ, ಅದಿತಿಗೂ ಚೆನ್ನಾಗಿ ಸಕ್ಕತ್ತಾಗಿ ಸೂಟಾಗ್ಬಿಟ್ಟಿದೆ, ಅವಿಷ್ಕಂಗೂ ಸಕ್ಕತ್ತಾಗಿ ಸೂಟಾಗಿದೆ. ಸೊ ನಾನು ಅದನ್ನು ಹಾಕ್ತೀನಿ. ಈ ಸಬಾಮೇಡ್ ಒಂದು ಮಾಯ್ಶ್ಚರೈಸರ್ ಜೊತೆಗೆ ನಂದು ಒಂದು ಮಾಯ್ಶ್ಚರೈಸರ್ ಇದೆ, ಅದು ಯಾವುದು ಅಂತಂದರೆ ಬಯೋಟಿಕ್ದೇ. ಅದು ಈ ಬಯೋಟಿಕ್ ಅಂತೂ ಸೂಪರ್ ಆಗಿದೆ ಮಾತ್ರ, ಅಷ್ಟು ಚೆನ್ನಾಗಿದೆ. ಸ್ಯಾಫ್ರಂದು ಆ ಸ್ಮೆಲ್ಲೇ ನೋಡಬೇಕು. ಅದನ್ನೆರಡೂ ಮಿಕ್ಸ್ ಮಾಡಿ ನಾನು ಹಚ್ತೀನಿ. ನಂಗೆ ಯಾಕೆ ಇದು ಸೆಬಾಮೈಡ್ ತುಂಬ ಇಷ್ಟ ಆಗುತ್ತೆ ಅಂತಂದರೆ ಅದು ಒಂಥರ ಗ್ಲೋ ಕೊಡುತ್ತೆ, ಒಂಥರ ಆಯ್ಲಿ ಅನಿಸುತ್ತೆ. ನಿಮಗೆ ಆಯ್ಲಿ ಇಷ್ಟ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಇದು ಆಯ್ಲಿ ಸ್ಕಿನ್ ಮಾಡಲ್ಲ, ಬಟ್ ಸ್ಕಿನ್ ಮೇಲೆ ಒಂಥರ ಚೆನ್ನಾಗಿ ಗ್ಲಾಸಿ ಸ್ಕಿನ್ ಲುಕ್ ಕೊಡುತ್ತೆ. ನನಗದು ತುಂಬ ಇಷ್ಟ. ಅದಕ್ಕೋಸ್ಕರ ಇದನ್ನೆರಡೂ ನಾನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ. ಕಂಪ್ಲೀಟ್ ಯಾವತ್ತೂ ನಾವು ಸ್ಕಿನ್ ಕೇರ್ ಮಾಡುವಾಗ ಕ್ರೀಮ್ನ ಅಪ್ಲೈ ಮಾಡಬೇಕಾದ್ರೆ ಕಿವಿ ಮತ್ತು ಕತ್ತಿನ ಭಾಗನ ಮರಿಬಾರ್ದು. ಎರಡನ್ನೂ ಮೇಕ್ ಶ್ಯೂರ್ ಮಾಡಿ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ರೆ ಈ ರೀತಿ ಲುಕ್ ಬರುತ್ತೆ, ಸಕ್ಕತ್ತಾಗಿ ಕಾಣುತ್ತೆ. ಇದನ್ನು ಮಾತ್ರ ನನ್ನ ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆವರೆಗೂ ನಂದು ಇದೇ ಇರುತ್ತೆ. ಯಾವುದೇ ರೀತಿ ಬೇರೆ ಫೌಂಡೇಶನ್ಸ್ ಆಗಲಿ ಏನೂ ಅಪ್ಲೈ ಮಾಡಲ್ಲ. ಏನಾದರೂ ತುಂಬ ಜಾಸ್ತಿ ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಸೀರೆ ಹಾಕ್ಕೊಳ್ಬೇಕು ಅಂದಾಗ ಮಾತ್ರ ನಾನು ಫೌಂಡೇಶನ್ಸ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಡೈಲಿ ಬೇಸಿಸಲ್ಲಿ ಇಷ್ಟೇ ನನ್ನದು ಒಂದು ಲುಕ್ ಇರುತ್ತೆ ಅಂತಂದರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಬಳಸೋದು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಬೇಬಿ ಲಿಪ್ಸ್ನ ಹಾಕ್ಕೊಂಡು ಅದ್ರ ಮೇಲೆ ನಾನು ಲಿಪ್ಸ್ಟಿಕ್ನ ಹಾಕ್ಕೊಳ್ತೀನಿ. ಬೇಬಿ ಲಿಪ್ಸ್ ನಂಗೆ ತುಂಬ ಇಷ್ಟ, ಯಾವಾಗಲೂ ಅದನ್ನು ಬಳಸ್ತೀನಿ. ಆ್ಯಂಡ್ ಜೊತೆಗೆ ಒಂದು ನನ್ನ ಹತ್ರ ಬಯೋಟಿಕ್ದು ಒಂದು ಲಿಪ್ ಬಾಮ್ ಇದೆ ಅಲ್ವಾ, ಅದನ್ನು ಡೈಲಿ ಬೇಸಿಸ್ ಈ ರೀತಿ ರೆಡಿ ಆಗಬೇಕಂದ್ರೆ ಲಿಪ್ಸ್ಟಿಕ್ಕಿಂತ ಮುಂಚೆ ನಾನು ಬೇಬಿ ಲಿಪ್ಸ್ನ ಹಾಕ್ಕೋತೀನಿ.
ಇವಾಗ ತುಂಬ ಜನ ಇನ್ಫ್ಲೂಯೆನ್ಸರ್ಸು ಆ ಕ್ರೀಮ್ನ ಹೇಳ್ತಾರೆ, ಇದನ್ನು ಸಜೆಸ್ಟ್ ಮಾಡ್ತಾರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ. ದಯವಿಟ್ಟು ಯಾರೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ನೀವು ಅದಕ್ಕೆ ಹೋಗಿಬಿಡಬೇಡಿ. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ, ನಾನು ಈ ಎಲ್ಲ ಪ್ರಾಡಕ್ಟ್ಸ್ಗಳೇನಿದೆ, ಬಯೋಟೆಕ್ ನೆಕ್ಟರ್, ಮಾರ್ನಿಂಗ್ ನೆಕ್ಟರ್ ಇರ್ಬೋದು ಅಥವಾ ಕುಕುಂಬರ್ ಟೋನರ್ ಇರ್ಬೋದು, ಅದನ್ನೆಲ್ಲ ತುಂಬ ವರ್ಷಗಳಿಂದ ಬಳಸಿರೋದು. ನಾನು ತುಂಬ ಸಲ ಹೇಳಿದ್ದೀನಿ ದಟ್ ಐ ಹ್ಯಾವ್ ಬೀನ್ ಯೂಸಿಂಗ್ ಸಿನ್ಸ್ 2012. ಸೊ ಅಷ್ಟು ವರ್ಷದಿಂದ ನನಗೆ ಸೂಟ್ ಆಗಿರೋದಕ್ಕೆ ನಾನು ಯಾವುದನ್ನು ಯಾರೇ ಏನೇ ಹೇಳಿದ್ರು ನಾನು ಅಷ್ಟು ಈಸಿಯಾಗಿ ನನಗೆ ಅದಕ್ಕೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ತಲೆಗೆ ಇವತ್ತು ಕಂಡೀಷ್ನರ್ ಆ್ಯಂಡ್ ಶಾಂಪೂನ ಹಾಕ್ಕೊಂಡು ಮಾಡಿದ್ದೆಲ್ಲ ಸಖತ್ ಒಂಥರ ಸಾಫ್ಟ್ ಆ್ಯಂಡ್ ನೈಸ್ ಅಂತ ಅನ್ನಿಸ್ತಾ ಇತ್ತು, ಕೂದಲು ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಸ್ಕಿನ್ ಕೇರ್ ನೀವು ನೋಡ್ಬೋದು, ಸಿಂಪಲ್. ಆ್ಯಂಡ್ ಇವಾಗ ನಾನು ಲಿಪ್ಸ್ಟಿಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮಾಮಾ ಅರ್ತ್, ಇದು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಶೇಡು. ಇದಕ್ಕಿಂತ ಮುಂಚೆ ನಾನು ಬೇಬಿ ಲಿಪ್ಸ್ನ ಹಾಕ್ಕೊಂಡಿರ್ತೀನಿ. ಇವತ್ತು 5:45 ಗೆದ್ದು ಕೆಲಸ ಎಲ್ಲ ಮಾಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಈ ಬ್ರ್ಯಾಂಡ್ ಶೂಟ್ ಇದೆ ಅಂತ ಅಂದ್ಬಿಟ್ಟು. ಎಷ್ಟೇ ಬೇಗ ಎದ್ರೂ ಮಕ್ಕಳಂತೂ ಎದ್ಬಿಡ್ತಾರೆ. ಆ್ಯಕ್ಚುಲಿ ನಂದೆಲ್ಲ ಮುಗಿಸ್ಕೊಂಡು ಆಮೇಲೆ ಮಕ್ಳಿಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದು. ಅವ್ರು ಎದ್ದೇ ಬಿಟ್ಟರು ಬೇಗನೆ ಇಬ್ಬರೂ. ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಆಮೇಲೆ ಕಡಲೆ ಹಿಟ್ಟಿನ ಪ್ಯಾಕು ಖಾಲಿಯಾಗಿದೆ, ಒಂದೇ ಒಂದು ಸ್ವಲ್ಪ ಇದೆ, ಅದನ್ನು ಮಾಡ್ಕೊಳ್ಬೇಕು. ಇವಾಗ ರೀಸೆಂಟಾಗಿಂದ ಈ ಒಂದು ಸ್ಯಾನ್ಫೇದು ಐ ಫಿಲ್ಲರ್ ಪೆನ್ನ ಯೂಸ್ ಮಾಡ್ತಿದ್ದೀನಿ ಅಲ್ವಾ, ಸ್ವಲ್ಪ ಐಲೈನರ್ನ ಕಡಿಮೆ ಮಾಡಿದ್ದೀನಿ. ನಾನು ಸ್ವಲ್ಪ ದಿನದಿಂದ ಐಲೈನರ್ಗೆ ತುಂಬ ಅಡಿಕ್ಷನ್ ಆಗಿಬಿಟ್ಟಿದೆ. ಒಂಥರ ಅದಿಲ್ಲ ಅಂತಂದರೆ ಏನೋ ಚೆನ್ನಾಗಿ ಕಾಣಿಸಲ್ಲ ಆ ಥರ ಫೀಲ್ ಆಗ್ತಿತ್ತು. ಬಟ್ ಇವಾಗ ಐಬ್ರೋನ ಸ್ವಲ್ಪ ಹೈಲೈಟ್ ಮಾಡಿ ಐಗೆ ಐ ಲ್ಯಾಶಸ್ಗೆ ನಾನು ಇದನ್ನು ಹಾಕ್ತಿಲ್ಲ, ಐಲೈನರ್ನ. ಸೊ ಹಾಗೆ ಅಲ್ವಾ, ಒಂದೊಂದು ಸ್ವಲ್ಪ ದಿನ ಒಂದೊಂದು ಥರ ಅಡಿಕ್ಷನ್ ಆಗ್ತೀವಿ ನಾವು. ಸೊ ಈ ರೀತಿ ಈ ಐ ಫಿಲ್ಲರ್ ಪೆನ್ ಅಂತೂ ಪರ್ಚೇಸ್ ಮಾಡಿಲ್ಲ ಅಂತಂದರೆ ಪರ್ಚೇಸ್ ಮಾಡಿ. ಎಷ್ಟು ಚೆನ್ನಾಗಿ ಒಂಥರ ಕಂಪ್ಲೀಟ್ ಲುಕ್ಕಿಗೆ ಇದೊಂಥರ ಹೈಲೈಟಾಗಿ ಕಾಣುತ್ತೆ ನಮ್ಮ ಐಬ್ರೋ, ಸಖತ್ತಾಗಿರುತ್ತೆ. ನನಗಂತೂ ಇಷ್ಟ ಆಗಿಬಿಟ್ಟಿದೆ ಇದು. ಈ ಎಲ್ಲ ಸ್ಕಿನ್ ಪ್ರಾಡಕ್ಟ್ಸ್ದು ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ. ನಾನು ಒಂದೇ ಹೇಳೋದು, ಯಾರೋ ಯೂಸ್ ಮಾಡ್ತಿದ್ದಾರೆ ಅಂತ ಯೂಸ್ ಮಾಡಬೇಡಿ, ತರಿಸ್ಕೊಳ್ಳಿ, ಒಂದು ಸ್ವಲ್ಪ ದಿನ ಯೂಸ್ ಮಾಡಿ, ನಿಮಗೆ ಅಡ್ಜಸ್ಟ್ ಆದರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡಿ. ದಿಸ್ ಇಸ್ ಮೈ ಫೈನಲ್ ಔಟ್ಲುಕ್. ಈ ಒಂದು ಕಾರ್ಡ್ ಸೆಟ್ ಪ್ರೈಸ್ ಬಂದ್ಬಿಟ್ಟು 999. ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಇರೋದಿಲ್ಲ. ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಫ್ರೀ ಇರುತ್ತೆ. 999ನ ನೀವು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಪ್ಲೇಸ್ ಮಾಡ್ಕೊಳ್ಬೋದು. ಈ ಮೆಟೀರಿಯಲ್ ಬಂದ್ಬಿಟ್ಟು ಫ್ಲೆಕ್ಸ್ ಕಾಟನ್ ಆಗಿರುತ್ತೆ, ತುಂಬ ಕಂಫರ್ಟಬಲ್, ತುಂಬ ಲೈಟ್ ವೆಯ್ಟ್ ಇರುತ್ತೆ. ಸೇಮ್ ಒಂದು ಶರ್ಟಲ್ಲಿ ಏನಿದೆ ಆ ಒಂದು ಕಾರ್ಡ್ ಸೆಟ್ಟಲ್ಲಿ ಮೇಲ್ಗಡೆ ನಿಮಗೆ 2 ಸೈಡು ಎಂಬ್ರಾಯ್ಡ್ರಿ ಬರುತ್ತೆ. ಆ ಎಂಬ್ರಾಯ್ಡ್ರಿ ಸಕ್ಕತ್ತಾಗಿರುತ್ತೆ. ಆ ಎಂಬ್ರಾಯ್ಡ್ರಿಲಿ ಯಾವ ಕಲರ್ ಇರುತ್ತೋ ಆ ಕಲರ್ ಇಯರಿಂಗ್ಸ್ನ ನಾನಿವತ್ತು ಪೇರಪ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಸೋಮವಾರ ದೇವ್ರ ಸಾಮಾನೆಲ್ಲ ಕದಲಿಸ್ಬಿಟ್ಟು ತೊಳೆದ್ಬಿಟ್ಟು ಪೂಜೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಯೋಚನೆ ಮಾಡಿದೆ, ನಾಳೆ ಅಮಾವಾಸ್ಯೆ, ಇವತ್ತು ಕಂಪ್ಲೀಟ್ ಕದಲಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ನಾಳೆಗೆ ಪೂಜೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಕೃವಿನೂ ಕೇಳಿದೆ. ಕೃವಿನೂ ಹಾಗೆ ಹೇಳಿದ್ರು. ಅದೇನೋ ಒಂಥರ ಐ ಆಮ್ ಕಂಪ್ಲೀಟ್ಲಿ ಡಿಪೆಂಡೆಂಟ್, ನಾನು ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಅವ್ರು ಒಂದು ಸಜೆಷನ್ ತೊಗೊಳ್ತೀನಿ. ಅವರು ಹಾಗೆ ಹೇಳಿದ್ರು. ಸರಿ ಆಯಿತು, ನಾಳೆನೇ ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಯೂಶ್ವಲಿ ನಾವು ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ ಎಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಕಳಸ ಕದಲಿಸಿನೂ ತುಂಬ ದಿನ ಆಗಿತ್ತು. ಎಕ್ಸೆಸ್ ಹೆವಿ ಬ್ಲೀಡಿಂಗ್ ಆಗಿಬಿಡುತ್ತೆ ಇವಾಗ. ಆ್ಯಂಡ್ ಈಗ ನಮಗೆ ಸೈಕಲ್ ಏನಿರುತ್ತೆ 28 ಡೇಸ್ ಸೈಕಲ್, ಬಟ್ ನಂಗೆ ಇವಾಗ 23-24 ಡೇಸ್ ಸೈಕಲ್ಗೇ ಆಗ್ತಿದೆ. ಕಂಪ್ಲೀಟ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ. ಕಳಸ ಎಲ್ಲ ಕಂಪ್ಲೀಟಾಗಿ ಎತ್ಬಿಟ್ಟು ಸಂಜೆ ಕ್ಲೀನ್ ಮಾಡ್ಕೊಳ್ಳೋಣ ನಾಳೆಗೆ ಪೂಜೆಗೆ ಅಂತ ಅಂದ್ಬಿಟ್ಟು ಅಷ್ಟು ಮಾತ್ರ ಮಾಡ್ಕೋತಾ ಇದ್ದೆ. ಯಾವುದೇ ಮಾಡೋಣ? ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಅಂಡೇ. ಅಂಡೇ ಅನಿದು ಕ್ಯಾರೆಟ್ ಅದಲ್ಲ, ಇದು ಕ್ಯಾರೆಟ್ ಅನ್ನ ನೋಡ್ತೀನಿ. ಹೇಳೋಣ, ಲೇಡೀಸ್ ಫಿಂಗರ್ ಪಾಯಿಂಟ್ ಮಾಡೋಣ. ಅವಿಷ್ಕ ಪಾಯಿಂಟ್ ಮಾಡಿಸ್ತೀನಿ. ಲೇಡೀಸ್ ಫಿಂಗರ್, ಕ್ಯಾಬೇಜ್, ಬಾಟಲ್ ಗಾರ್ಡ್, ಟೊಮ್ಯಾಟೊ. ಈರುಳ್ಳಿ ಎಲ್ಲ ಐತವ ಮನೆಯಲ್ಲಿ? ಮಮ್ಮ ಈರುಳ್ಳಿ ಎಲ್ಲ ಇಟ್ಟಿದ್ದಾಳೆ ತೋರ್ಸು. ಈರುಳ್ಳಿ ಇಲ್ಲಿ ನೀನು ಹೇಳ್ದಲ್ಲ, ಕ್ಯಾರೆಟ್, ಬಿಟ್ ಗಾರ್ಡ್, ಸ್ಪಿನಾಚ್,
ಗಾರ್ಲಿಕ್, ಬೆಳ್ಳುಳ್ಳಿ, ಗ್ರೀನ್ಸ್, ಕಾಲಿಫ್ಲವರ್, ಕ್ಯಾಪ್ಸಿಕಮ್, ಜಿಂಜರ್, ಬ್ರಿಂಜಾಲ್, ಪೊಟ್ಯಾಟೊ. ಶೇಪ್ಸ್ ಹೇಳ್ಕೊಡ್ತೀನಿ. ಲಯನ್ ಹೆಂಗವ ಸೌಂಡ್ ಮಾಡೋದು? ಟೈಗರ್ ಹೆಂಗ್ ಸೌಂಡ್ ಮಾಡ್ತಾನೆ? ಅವನು ಹಂಗೇನಾ? ಎಲಿಫೆಂಟ್ ಹೆಂಗ್ ಸೌಂಡ್ ಮಾಡ್ತಾನೆ? ಹೆಂಗಂತಾನೆ? ಬೇರ್. ಕೆಲವು ಮಕ್ಳುಗಳು ಪಾಯಿಂಟ್ ಮಾಡಲ್ಲ. ಸೊ 14 ತಿಂಗಳು ಒಳಗಡೆ ಮಕ್ಕಳು ಪಾಯಿಂಟ್ ಮಾಡ್ಬೇಕು. ಓಕೆನಾ? ಚಿನಿವಾ, ಆನೆ ಎಲ್ಲಿದೆ ತೋರ್ಸಿ. ಲೈಟ್ ಫ್ಯಾನ್ ಎಲ್ಲಿದೆ ತೋರ್ಸುವ. ಫ್ಯಾನ್ ಎಸ್, ಅದನ್ನ ಪಾಯಿಂಟಿಂಗ್ ಅಂತಾರೆ. ಸೊ ಈ ಪಾಯಿಂಟಿಂಗ್ ಮಾಡಿಲ್ಲ ಅಂತಂದ್ರೆ ಕೆಲವು ಸಿಂಪ್ಟಮ್ಸ್, ಕೆಲವು ರಿಲೇಟೆಡ್ ಇಶ್ಯೂಸ್ಗಳಿಗೆ ಅದು ಸಿಂಪ್ಟಮ್ಸು. ಪಾಯಿಂಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಬೇಗನೆ ಮಕ್ಕಳು ಮಾಡೋದು ಕಲಿತಾರೆ. ಕೆಲವು ಮಕ್ಕಳುಗಳು 9 ಮಂತ್ಸ್ ಆ ಟೈಮಲ್ಲಿ ಕಲಿತಾರೆ. 14 ತಿಂಗಳು ಒಳಗಡೆ ಬಂದ್ಬಿಡ್ಬೇಕು. ಇನಿಷಿಯಲಿ ಹೇಗೆ ಮಾಡ್ತಾರೆ ಗೊತ್ತಾ ಪಾಯಿಂಟಿಂಗು? ಮಕ್ಕಳು 5 ಬೆರಳು ಈಗ ತೋರಿಸ್ತಾರೆ, ಆಮೇಲೆ ಹೋಗ್ತಾ 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 ಈ ಇಂಡೆಕ್ಸ್ ಫಿಂಗರಲ್ಲಿ ತೋರಿಸ್ತಾರೆ. ಆ ಒಂದು ಆಸ್ಪೆಕ್ಟ್ನ ನೀವು ಗಮನ ಇಟ್ಟು ಅಬ್ಸರ್ವ್ ಮಾಡಿ. ಅಕಸ್ಮಾತ್ ಏನಾದರೂ ಮಕ್ಕಳು ಪಾಯಿಂಟಿಂಗ್ ಮಾಡ್ತಿಲ್ಲ ಆ್ಯಂಡ್ ನಾವೇನಾದರೂ ಅಲ್ಲಿ ನೋಡಿ, ಒಂದು ನಿಮಿಷ ಅದಿತಿಮ್ಮ, ಒಂದು ನಿಮಿಷ ಚಿನಿ, ಅಲ್ಲಿ ಫ್ಯಾನ್ ನೋಡಲಿ. ಫ್ಯಾನ್, ವೆರಿ ಗುಡ್. ನಾವು ತೋರಿಸುವಂತಹ ಆಬ್ಜೆಕ್ಟ್ಸ್ ಇರ್ಬೋದು, ಅಥವಾ ಯಾವುದೇ ವಸ್ತುಗಳಿರ್ಬೋದು, ಅಥವಾ ಏನು ಆನಿಮಲ್ ಇರ್ಬೋದು, ನಾಯಿ ಇರ್ಬೋದು, ಏನೇ ಇರ್ಬೋದು, ಅದನ್ನ ಮಕ್ಕಳು ಫಾಲೋ ದ ಲೀಡ್ ಅಂತ ಕರೀತಾರೆ. ಸೊ ಫಾಲೋ ಮಾಡಬೇಕು, ನಾವೆಲ್ಲಿ ತೋರಿಸ್ತೀವೋ ಫಾಲೋ ಮಾಡಬೇಕು. ಆ್ಯಂಡ್ ಅವರು ಐ ವಾಂಟ್ ಅಂತ ಅಂದ್ಬಿಟ್ಟು, ಇವಾಗ ಫಾರ್ ಎಕ್ಸಾಂಪಲ್ ಈಗ ಅಡುಗೆ ಮನೆಗೆ ನಾನು ಹೋದರೆ, ಶಿ ಪಾಯಿಂಟ್ಸ್ ಅಟ್ ದ ಇದು ಏನದು ಎಂತ ಅದು ವಾಟರ್ ಪ್ಯೂರಿಫೈಯರ್, ನೀರಿಗೋಸ್ಕರ. ಆ್ಯಂಡ್ ನಾನೇನಾದರೂ ಈಗ ಪ್ಯಾಕೆಟ್ಸ್ಗಳು, ಕಾಫಿ ಪ್ಯಾಕೆಟ್ ಎಲ್ಲ ಹಾಕ್ತಿದ್ರೆ ಅವ್ರಿಗೆ ಕಾಫಿ ಪ್ಯಾಕೆಟ್ ಎಲ್ಲ ಬೇಕು ಅಂತ ಅಂದ್ಬಿಟ್ಟು ಪಾಯಿಂಟ್ ಮಾಡ್ತಾರೆ. ಸೊ ಆ ಪಾಯಿಂಟಿಂಗ್ ಇರಲೇಬೇಕು. 14ರಿಂದ 15 ತಿಂಗಳು ಒಳಗಡೆ ಬರಲೇಬೇಕು. ಮೇಕ್ ಶ್ಯೂರ್ ಬಂದಿಲ್ಲ ಅಂತಂದರೆ ಅದು ಏನಂತ ಹೇಳೋದು, ಅದೆಲ್ಲ ಒಂದು ಅಂದರೆ ಆಟಿಸಮ್ ಇದೆ ಅಂತಲೇ ಏನಿಲ್ಲ, ಅದು ಒಂದು ಸಿಂಪ್ಟಮ್ ಆಗಿರುತ್ತೆ. ಯಾಕೆ ಬಂದಿಲ್ಲ ಆ್ಯಂಡ್ ಫೈನ್ ಮೋಟರ್ ಇಶ್ಯೂಸಿಂದ ಬಂದಿಲ್ವಾ ಅಥವಾ ಬೇರೆ ಕಾರಣಗಳಿದೆಯಾ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಸೊ ಪಾಯಿಂಟಿಂಗ್ ಅನ್ನೋದನ್ನ ನೀವು ಮೇಕ್ ಶ್ಯೂರ್ ಅಬ್ಸರ್ವ್ ಮಾಡಿ ಮಕ್ಕಳಲ್ಲಿ. ಮಕ್ಕಳು ಬೇಗ ಮಾಡ್ತಾರೆ, ಬೇಗ ಬಂದಿದ್ರೆ ಏನೂ ತೊಂದರೆ ಇಲ್ಲ. ಅಯ್ಯೋ ನನ್ನ ಮಗುಗೆ ಬೇಗ ಬಂದಿದೆ ಅಂತೆಲ್ಲ ಯೋಚನೆ ಮಾಡೋಕೆ ಹೋಗ್ಬಿಡಿ. ಸೊ ಇಬ್ರಿಗೂ ಎಲ್ಲ ಬ್ರೇಕ್ಫಾಸ್ಟ್ ಆಯಿತು. ಆ್ಯಂಡ್ ಇವಾಗ ಹೆಂಗೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ 10 ಗಂಟೆ ಅಷ್ಟರಲ್ಲೆಲ್ಲ ಕೆಲಸ ಹೋಗ್ಬಿಟ್ಟಿರುತ್ತೆ. ಸೊ ಇವಾಗ ಅಂದರೆ ಬ್ಯಾಕ್ ಟು ರೊಟೀನ್ ಆಲ್ಮೋಸ್ಟ್ ಬಂದಿದೆ. ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ನ ಶುರು ಮಾಡಿದ್ದೀನಿ. ಅವಿಷ್ಕಂಗೂ ಅಷ್ಟೇ, ಅದಿತಿಗೂ ಅಷ್ಟೇ. ಅವಿಷ್ಕಂಗೆ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳೋಕ್ಕಾಗಲ್ಲ. ಸೊ ಶಿ ಇಸ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಆರಾಮಾಗಿರ್ತಾರೆ. ಬಟ್ ಅದಿತಿಗಂತೂ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ನ ಮಾಡ್ತಾಯಿದ್ದೀವಿ. ಬಿಗ್ ಅಂದರೆ ಬಿಗ್ ಅಂದರೆ ಕನ್ನಡದಲ್ಲೇನು? ದೊಡ್ಡ ದೊಡ್ಡ. ಸ್ಮಾಲ್ ಅಂದರೆ ಈಗ ವೇರ್ ಇಸ್ ಬಿಗ್ ಬಾಲ್? ಕ್ಯಾನ್ ಯು ಪಾಯಿಂಟ್ ಬಿಗ್ ಬಾಲ್? ಕ್ಯಾನ್ ಯು ಪಾಯಿಂಟ್ ಬಿಗ್ ಟೆಡ್ಡಿ ಬೇರ್? ಕ್ಯಾನ್ ಯು ಪಾಯಿಂಟ್ ಬಿಗ್ ಸ್ಮಾಲ್ ಚಾಕ್ಲೇಟ್? ಟಾಫಿ ಅಂದರೆ ಚಾಕ್ಲೇಟ್ನ ಟಾಫಿ ಅಂತಾರೆ. ಸ್ಮಾಲ್ ಟಾಫಿ ಚಾಕ್ಲೇಟ್, ಎಸ್. ಕ್ಯಾನ್ ಯು ಪಾಯಿಂಟ್ ಸ್ಮಾಲ್ ಬಾಲ್? ವೆರಿ ಗುಡ್. ಬಿಗ್, ಸ್ಮಾಲ್, ದೊಡ್ಡದು, ಚಿಕ್ಕದು. ಬಡ ಚೋಟ ಅಂದ್ರೆ ಚಿಕ್ಕದು, ಬಡ ಅಂದ್ರೆ ದೊಡ್ಡದು. ಇದೊಂದು ಬಿಸಿ ಬೈಂಡರ್ಸು ಇನ್ಸ್ಟಾಗ್ರಾಮ್ ಪೇಜಿಂದ ಕಳಿಸ್ಕೊಟ್ಟಿದ್ದಾರೆ. ಇದೇನು ವೀಡಿಯೋ ಮಾಡಿಲ್ಲ. ವೀಡಿಯೋ ಈ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿದೆ. ಕನ್ನಡ ಒಂದು, ಇಂಗ್ಲೀಷ್ ಒಂದು ಕಳಿಸ್ಕೊಟ್ಟಿದ್ದಾರೆ. ಇದೆ ಇಂಗ್ಲೀಷು, ಅದು ಕನ್ನಡನ. ಕನ್ನಡ ಇಂಗ್ಲೀಷ್. ರೀಡ್ ಮಾಡ್ತೀರಾ ಚಿನಿ? ಸ್ಟಾರ್ಟ್ ಮಾಡಿ ರೀಡ್. ಇದನ್ನ ಕಣೋ ಕುಳು. ಸ್ಪೆಲ್ಲಿಂಗ್ ಬಿ ಇಗ್ ಬಿಗ್. ಬ ಇಗ್ ಬಿಗ್. ನೆಕ್ಸ್ಟ್ ಸ್ಮೋ ಆಲ್ ಸ್ಮಾಲ್. ಇದೆಲ್ಲ ಟ್ರೈ ಮಾಡೋಣ. ಯಾವ್ದಿದು ಸೌಂಡು? ಯಾವುದು ಆರ್ಟ್. ಆರ್ಟ್ ಆರ್ಟ್ ಸಾರ್ಟ್. ಕರೆಕ್ಟ್. ಬ ಇಗ್ ಬಿಗ್ ಆ್ಯಂಡ್
ಬಿಗ್. No big shift. ಇವತ್ತ ಇಲ್ಲಿ ಹೊಸ ಮನೆ ಹತ್ರ ಒಬ್ಬರು ಫ್ರೆಂಡ್ ಆಗಿದ್ದಾರೆ, ಅವ್ರ ಜೊತೆ ಸ್ವಲ್ಪ ಆಚೆ ಹೋಗಿದ್ವಿ. ಆ್ಯಂಡ್ ನಾನು ಸ್ವಲ್ಪ ಸೀರೆಗಳನ್ನೆಲ್ಲ ಸ್ಟಿಚಿಂಗ್ ಹಾಕಬೇಕಾಗಿತ್ತು. ಇಲ್ಲಿ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ರು ಇಲ್ಲಿ ತುಂಬ ಚೆನ್ನಾಗಿ ಹೊಲಿತಾರೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ನಾವೆಲ್ಲ ಆಟೋದಲ್ಲಿ ಹೋಗಿದ್ವಿ 4 ಜನನು. ಆ್ಯಂಡ್ ಅವ್ರಿಗೆ ತುಂಬ ನಾಚಿಕೆ, ವೀಡಿಯೋಗೆಲ್ಲ ಬರೋದೇ ಇಲ್ಲ ವೀಡಿಯೋ ಮಾಡಿಬಿಡಿ, ನನ್ನ ವೀಡಿಯೋ ಮಾಡಿಬಿಡಿ, ನಮ್ಮವರೆಲ್ಲ ನೋಡ್ತಾರೆ, ಅವ್ರದ್ದು ಲವ್ ಮ್ಯಾರೇಜು, ಅಯ್ಯೋ ಏನೋ ಒಂಥರ ಮಾತಾಡ್ತಾರೆ, ಬೇಡ ಬೇಡ ಅಂತ. ಆ್ಯಂಡ್ ನಾನು ಯಾರ್ದು ಅವ್ರ ಕನ್ಸೆಂಟ್ ಇಲ್ಲ ಅಂತಂದರೆ ನಾನು ಯಾರ್ದು ವೀಡಿಯೋ ಎಲ್ಲ ಹಾಕಕ್ಕೆ ಹೋಗಲ್ಲ. ಶಿ ವಾಸ್ ನಾಟ್ ಕಂಫರ್ಟಬಲ್. ಸೊ ವೀಡಿಯೋ ಎಲ್ಲ ತೋರಿಸ್ಬೇಡಿ, ಓಕೆನಾ. ಆ್ಯಕ್ಚುಲಿ ಅವ್ರು ನನ್ನನ್ನು ಮುಂಚೆಯಿಂದನೂ ಫಾಲೋ ಮಾಡ್ತಿದ್ದಾರಂತೆ. ಅಂದರೆ ತುಂಬ ಪಕ್ಕದಲ್ಲೇ ಇರೋದು. ಅಂದರೆ ಇನಿಷಿಯಲಿ ಮಾತಾಡ್ಸಿದ್ರು, ಆಮೇಲೆ ಹೇಳಿದ್ರು ನಾನು ನಿಮ್ಮನ್ನು ಫಾಲೋ ಮಾಡ್ತಿದ್ದೆ, ನಂಗೆ ಭಯ ನೀವೆಲ್ಲಿ ವೀಡಿಯೋ ಹಾಕ್ಬಿಡ್ತೀರಾ ಅಂತ. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂತಂದೆ. ಸೊ ಈ ಸೀರೆಗಳನ್ನೆಲ್ಲ ಬ್ಲೌಸು ಸ್ಟಿಚಿಂಗ್ ಕೊಟ್ಬಿಟ್ಟು ಬಂದ್ವಿ. ಆ್ಯಂಡ್ ಪ್ರೈಸು ಓಕೆ ಅಂತ ಅನ್ನಿಸ್ತು. ಲಾಸ್ಟ್ ಟೈಮ್ ನಾನು ಒಂದು ಬ್ಲೌಸ್ನೇ 1200 ಕೊಟ್ಟಿದ್ದೆ. ಚೆನ್ನಾಗಿತ್ತು ಡಿಸೈನು, ಬಟ್ ಸ್ಟಿಲ್ ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಈ ಸಲ ಇವ್ರ ಹತ್ರ ಕೊಟ್ಟಿದ್ದೀನಿ, ನೋಡಬೇಕು ಹೇಗೆ ಸ್ಟಿಚ್ ಮಾಡ್ತಾರೆ ಅಂತ. ಆಮೇಲೆ ಅಂದರೆ ಈವ್ನಿಂಗ್ ಅದಿತಿನ ವಿಷ್ಕನ ಮಲಗಿಸ್ಬಿಟ್ಟು ಆಮೇಲೆ ಹೋಗಿದ್ದು. ಅವ್ರಿಗೆ ಸ್ನ್ಯಾಕಾಗೆ ಬೆಳಗ್ಗೆ ಕಟ್ಲೆಟ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಟ್ಲೆಟ್ ಕೊಟ್ಟಿದ್ದೆ. ಕಟ್ಲೆಟ್ ರೆಸಿಪಿನ ಕೇಳ್ತಿದ್ದೀರಾ, ಅದನ್ನು ಶೂಟ್ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ತಿಂದಿದ್ರು. ಆಮೇಲೆ ಹೊರಗಡೆ ಹೋಗಿದ್ದೀವಿ, ನಮ್ಮ ಕೆಲ್ಸಕ್ಕೆ ಬಂದಿದ್ದಾರೆ, ಅವ್ರಿಗೇನಾದರೂ ನಾವು ಕೊಡಿಸ್ಬೇಕಲ್ವಾ ಅಂತ ಅಂದ್ಬಿಟ್ಟು ಹೊರಗಡೆ ಜ್ಯೂಸ್ ಕುಡಿಯೋಣ ಅಂತ ಕೇಳಿದೆ. ಇಲ್ಲ ಬೇಡ ಅಂತಂದರು. ಸ್ವಲ್ಪ ಏನು ತುಂಬ ಜಾಸ್ತಿ ನಾಚಿಕೆ ಮಾಡ್ಕೋತಾರೆ ಅವರು. ಆಮೇಲೆ ಅದಿತಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಮಸಾಲೆ ದೋಸೆ ತೊಗೊಂಡ್ರು ಅವರು, ನಾನೊಂದು ಸೆಟ್ ದೋಸೆ ತೊಗೊಂಡೆ. ಆಮೇಲೆ ಅವರು ಒಂದು ಸ್ವಲ್ಪ ಇಡ್ಲಿ ಮತ್ತು ವಡೆ ಎಲ್ಲ ತೊಗೊಂಡ್ರು. ಆಮೇಲೆ ಚೆನ್ನಾಗಿ ತಿಂದ್ಕೊಂಡು ನಾವು ಸ್ಟಿಚಿಂಗ್ ಎಲ್ಲ ಹಾಕ್ಬಿಟ್ಟು ಬರ್ತಾ ಮನೆಗೆ ಅವರು ಒಂದು ಸ್ವಲ್ಪ ತರಕಾರಿ ಎಲ್ಲ ಶಾಪ್ ಮಾಡಿದ್ರು. ಆ್ಯಂಡ್ ನಾಳೆ ಅಮಾವಾಸ್ಯೆ ಅಲ್ವಾ, ಪೂಜೆಗೆ ಹೂವು ಎಲ್ಲ ತೊಗೊಂಡು ಕ್ರುವಿಗೆ ಫೋನ್ ಮಾಡಿದೆ, ನಾನೇ ತೊಗೊಂಡು ಬರ್ತೀನಿ ಹೂವು ಅಂತ. ಯೂಶ್ವಲಿ ವಾರಕ್ಕೆ 3-4 ಸಲ ನಾವು ಹೂವು ತೊಗೊಂಡು ಬಂದುಬಿಡ್ತೀವಿ. ಅವ್ರು ಬರುವಾಗ ತರ್ತಾರೆ, ಅಕಸ್ಮಾತ್ ಇಬ್ಬರು ತಂದು ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿ ನಾನೇ ತೊಗೊಂಡು ಹೋಗ್ತೀನಿ ಅಂತ. ಅವರು ಎಲ್ಲ ಹೆಂಗೆ ತೊಗೊಂಡು ಹೋಗ್ತೀರಾ, ಇಲ್ಲ ಆಟೋದಲ್ಲಿ ಹೋಗ್ತಿದ್ದೀವಿ, ಪರವಾಗಿಲ್ಲ ವಿ ಕ್ಯಾನ್ ಮ್ಯಾನೇಜ್ ಅಂತ ಹೇಳಿ ಮನೆಗೆ ಬಂದ್ವಿ. ಸೊಪ್ಪೆಲ್ಲ ತೊಗೊಂಡು ಬಂದಿದ್ವಿ. ಹಾಗೆ ಅನ್ನ ರಸಮ್ ಮಾಡಬೇಡ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ರಸಮ್ ಸ್ವಲ್ಪ ಕುದೀತಾ ಇತ್ತು, ಅಷ್ಟರಲ್ಲಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ, ದಟ್ ಮಕ್ಕಳಿದ್ರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತಂದರೆ, ಇಬ್ಬರೂ ಕೂರಿಸ್ಕೊಳ್ತೀನಿ, ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿರ್ತಾರೆ, ಅವರು ಸೊಪ್ಪನ್ನ ಮುಟ್ತಿರ್ತಾರೆ. ನೋಡಿ, ನಾನು ಪೀಲರ್ನ ಪೀಲ್ ಮಾಡೋದಕ್ಕೆ, ಕ್ಯಾರೆಟ್ನ ಪೀಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಅವರು ಇಟ್ಕೊಂಡು ಕೂತಿದ್ದಾರೆ. ಇವನ್ ಅವಿಷ್ಕನೂ ಚಾಕು ಎಲ್ಲ ಟಚ್ ಮಾಡ್ತಿದ್ರು. ಮಕ್ಕಳಿಗೆ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಐ ಅಂಡರ್ಸ್ಟ್ಯಾಂಡ್, ಕೆಲವೊಂದ್ಸಲ ಮಕ್ಕಳು ಹರಡ್ತಾರೆ, ಅದೆಲ್ಲ ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ಅದಿತಿನೂ ಅಲ್ಲೇ ಇದ್ದಾರೆ, ಅವಿಷ್ಕನೂ ಅಲ್ಲೇ ಇದ್ದಾರೆ. ಪೇರೆಂಟಿಂಗ್ ಅನ್ನೋದು ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನು ಮಾಡಿಸೋದ್ರಲ್ಲಿ ಹೊರ್ತು ಮಕ್ಕಳನ್ನ ಕಂಪ್ಲೀಟಾಗಿ ಹಿಡಿದಿಟ್ಟು ನಾವು ಕಲಿಸ್ತೀವಿ ಅಂತಂದರೆ ಯಾವುದೂ ಆಗಲ್ಲ. ಸೊ ನಾನಂತೂ ಎಲ್ಲ ಕೆಲಸಗಳನ್ನ ಅವರಿಬ್ಬರ ಜೊತೆನೇ ಮಾಡ್ಕೊಳ್ತೀನಿ. ನನಗೇನದು ಬರ್ಡನ್ ಅಂತ ಅನ್ಸಲ್ಲ, ಅಥವಾ ಅಯ್ಯೋ ಜಾಸ್ತಿ ಕೆಲಸ ಕೊಡ್ತಾರೆ ಅಂತ ಅನ್ಸಲ್ಲ. ಆಬ್ವಿಯಸ್ಲಿ ಆಗಿದ್ದರೆ ನೀವು ಏನು ಮಾಡಬೇಕು ಹೇಳಿ, ಅಡಿಕ್ಷನ್ ಮಾಡಬೇಕು. ಅಯ್ಯೋ ಬಿಡು, ನನ್ನ ಮಗು ಟಿ ವಿ ನೋಡುತ್ತೆ, ಫೋನ್ ನೋಡುತ್ತೆ, ಆರಾಮಾಗಿ ನಾನು ಆರಾಮಾಗಿ ಕೆಲಸ ಮಾಡ್ಕೊಳ್ಬೇಕು. ಬಟ್ ನನಗದು ಇಷ್ಟ ಆಗಲ್ಲ. ಬಿಕಾಸ್ ಮಕ್ಳಿಗೂ ಎಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು. ಅವ್ರು ಟಚ್ ಮಾಡಿದ್ರೇ ಎಲ್ಲನೂ ಸಿಗೋದು ಅವ್ರಿಗೂ. ಈ ಒಂದು ಕಂಟೈನರ್ ರೀಸೆಂಟಾಗಿ ಅಮೆಝಾನಿಂದ ಆರ್ಡರ್ ಮಾಡಿದ್ದು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಯಾವುದೋ ಒಂದು ಇನ್ಫ್ಲುಯೆನ್ಸರ್ಸ್ ಯೂಸ್ ಮಾಡ್ತಿದ್ರು ಇದನ್ನು, ನಾನು ತರಿಸ್ಕೊಂಡೆ, ಚೆನ್ನಾಗಿದೆ. ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬಟ್ ಜಾಸ್ತಿ ಹಾಕೋಕ್ಕಾಗಲ್ಲ, ಸ್ವಲ್ಪ ಕಡಿಮೆನೇ ಹಾಕಬೇಕು. ಅಂದರೆ ತುಂಬ ಫ್ರೆಶ್ ಆಗಿರುತ್ತೆ. ಇದಕ್ಕೆ ನೀರು ಹಾಕಿಬಿಟ್ಟು ಇಡೋದು ಸಖತ್ತಾಗಿದೆ. ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ ನೋಡಿ. ನಾವು ಬರೋಷ್ಟರಲ್ಲಿ ಕ್ರೂವಿನೋ ಬಂದಿದ್ದರು. ಸೊ ಬಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮಲ್ಕೊಂಡಿದ್ದು. ಸೊ ಇದಾಗಿತ್ತು ಇವತ್ತಿನ ಬೆಳಗ್ಗೆಯಿಂದ ನೈಟ್ವರೆಗೂ ವ್ಲಾಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್ ಎವ್ರಿವನ್.